ಯಾರು ಇಂಥ ಮಾತುಗಳನ್ನು ಆಡ್ತಾರ್ರಿ? ಯಾರು ಆಡ್ಲಿಕ್ಕೆ ಸಾಧ್ಯ ಇಂಥ ಮಾತನ್ನು? ಅಪ್ಪಾಜಿ ನಾಡಗೌಡರು ಮಾತ್ರ ಅಲ್ಲ, ಗೋಪಾಲ್ ಕೃಷ್ಣ, ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ರು ನಾನು ಮಂತ್ರಿ ಆಗ್ತೀನಿ ಅಂತ. ಅವ್ರಿಗೂ ಮಂತ್ರಿಗಿರಿ ಸಿಕ್ಕಿಲ್ಲ. ಪರಿಣಾಮ ಅಸಮಾಧಾನವನ್ನು ಹೊಂದಿದ್ದಾರೆ. ಅಸಮಾಧಾನದ ನುಡಿಗಳು ಹೇಗೆ ಬೇಳೂರು ಗೋಪಾಲಕೃಷ್ಣ ಅವರ ಬಾಯಲ್ಲಿ? ಕೇಳೋಣ ಬನ್ನಿ. ಹಂತದ ಸಚಿವ ಸಂಪುಟ ಪಟ್ಟಿ ರಿಲೀಸ್ ಬೆನ್ನಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿರಿಯ ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಬನ್ನಿ ನಮ್ಮ ಜೊತೆ ಇದ್ದಾರೆ ಗೋಪಾಲಕೃಷ್ಣ ಅವರು, ಬನ್ನಿ ಮಾತಾಡ್ಸ್ತವನ. ಸರ್, ಈಗ ಪಟ್ಟಿ ರಿಲೀಸ್ ಆಗಿದೆ, ಕಾಂಗ್ರೆಸ್ನ 2ನೇ ಹಂತದ ಸಚಿವರ ಪಟ್ಟಿ ರಿಲೀಸ್ ಆಗಿದೆ. ಯಾಕೆ ಸರ್ ಹಿರಿಯ ಶಾಸಕರಿಗೆ ಒಂದು ಸೂಕ್ತ ಸ್ಥಾನಮಾನ ಕೊಡಲಿಲ್ಲ? ಅಲ್ಲ, ಪ್ರಶ್ನೆ ಅವ್ರನ್ನೇ ಕೇಳ್ಬೇಕು, ಹಿರಿಯರಿಗೆ ಯಾಕೆ ಕೊಡಲಿಲ್ಲ ಅಂತ. ಏನು ಕಾರಣಗಳಂತ ಅವ್ರನ್ನ ಕೇಳಬೇಕಪ್ಪ. ಅವರೆಲ್ಲ ದೊಡ್ಡವರೇ ಇದ್ದಾರೆ, ಅವರೇ ಹಿರಿಯರು. ಸ್ವಲ್ಪ ಹಿರಿಯರಿಗೆ ಗೌರವ ಕೊಡ್ಬೋದಾಗಿತ್ತು ಅಲ್ವಾ? ಹಿರಿಯರಾಗಿ ಹಿರಿಯರಿಗೆ ಗೌರವ ಕೊಡ್ಬೋದಾಗಿತ್ತು. ಅವರೇ ಹಿರಿಯರಿಗೆ ಗೌರವ ಕೊಡಲ್ಲ ಅಂದರೆ ನಾವು ಇನ್ಯಾರನ್ನ ಕೇಳ್ಬೇಕು ನಾವು? ಸರ್, ಈಗ ಎಲ್ಲರೂ ನಿಮ್ಮ ರಿಪೋರ್ಟ್ ಕಾರ್ಡ್ ಕೂಡ ಇತ್ತು, ಪಕ್ಷನಿಷ್ಠೆ ಇತ್ತು. ಯಾಕೆ ಸಿದ್ದರಾಮಯ್ಯ ಅವರು ಅಥವಾ ಡಿ ಕೆ ಶಿವಕುಮಾರ್ ನಿಮ್ಮ ಪರವಾಗಿ ಹೈಕಮಾಂಡ್ನಲ್ಲಿ ಬ್ಯಾಟ್ ಬೀಸಲಿಲ್ವಾ? ಅದೇ ಭಾಳ ಬ್ಯಾಟ್ ಬೀಸೋದಕ್ಕೆ ಅದು ಏನು ಮಾನದಂಡ ಇಟ್ಕೊಂಡಿದ್ರು, ಅದು ಯಾವ ಥರ ಇಟ್ಕೊಂಡಿದ್ರು ಅದು ನಮಗಂತೂ ಅರ್ಥವಾಗ್ತಾ ಇಲ್ಲ. ಇವತ್ತೇ ಆಶ್ಚರ್ಯ ಆಗ್ತಾ ಇರೋದು. ಅದು ಏನೋ ಒಂದು ಅವಕಾಶ ಸಿಕ್ಕುತ್ತೆ ಅಂತ ಭಾಳ ಆಸೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಸೀನಿಯರ್ಸಿಗೆ ನಿಮಗೆ ಮಾಡ್ತೀವಿ, ಭಾಳ ಒಳ್ಳೆಯವರು. ಗೋಪಾಲಕೃಷ್ಣ ಅವರು ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಕಡೆ ಎಲ್ಲಿ ನಿಂತ್ಕೊಂಡ್ರೆ ಗೆಲ್ತಾರೆ. 3 ಜಿಲ್ಲೆಯಲ್ಲಿ ಗೆದ್ದು ಬಂದರು, ಎಲ್ಲೆಲ್ಲಿಗೆ ಪರೀಕ್ಷೆ ಮಾಡೋಣ ಅಂದರೆ ಗೆದ್ದು ಬರ್ತಾರೆ. ಮತ್ತು ಅಂಥವ್ರಿಗೆ ಸಹಕಾರ ಕೊಡಬೇಕು ಅನ್ನೋ ಒಂದು ಆಸೆ ಅವ್ರ ಮನಸ್ಸಲ್ಲಿ ಹೇಳ್ತಾ ಇದ್ದರು. ಅದನ್ನು ಇದನ್ನು ಕಾರ್ಯಗತ ಮಾಡಲಿಲ್ಲ. ಸಚಿವ ಸ್ಥಾನ ಪಟ್ಟಿಗಳಲ್ಲಿ ನಿಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಯಾಕೆ ಸರ್ ನಿಮ್ಮ ಹೆಸರು ಫೈನಲ್ ಪಟ್ಟಿಯಲ್ಲಿ ಬರಲಿಲ್ಲ? ಏನಾದರೂ ಒಳ ರಾಜಕೀಯದ ಪೆಟ್ಟು ಏನಾದರೂ ಬಿತ್ತ ನಿಮಗೆ? ಒಳ ರಾಜಕೀಯ ಪೆಟ್ಟು ಅಂದರೆ ಅರ್ಥವಾಗಲಿಲ್ಲ ನನಗೆ. ಯಾರಾದರೂ ನಿಮ್ಮ ಹೆಸರನ್ನು ತಗೋಬಾರ್ದು ಅನ್ನೋದು ಏನಾದರೂ ಪಕ್ಷದಲ್ಲಿ ಏನಾದರೂ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು ಅಥವಾ ಸಚಿವರು ಏನಾದರೂ ನಿಮ್ಮ ಸ್ಥಾನಕ್ಕೆ ಏನಾದರೂ ಇದು ಮಾಡೋದಂತ? ಅದು ಎಲ್ಲ ಕಡೆ ಇದ್ದಿದ್ದೆಲ್ಲ ನ್ಯಾಚುರಲಾಗಿ ಎಲ್ಲರೂ ಮಾಡ್ತಾರೆ. ನಮ್ಮ ಕ್ಷೇತ್ರದವರು ಕೆಲವರೆಲ್ಲ ಬಂದು ಗೋಪಾಲಕೃಷ್ಣ ಅವರಿಗೆ ಭಾಳ ಕೋಪಿಷ್ಟ, ಅವ್ರಿಗೆ ಮಾತ್ರ ನೀವು ಮಂತ್ರಿಗಿರಿ ಕೊಡಬೇಡ್ರಿ, ಇವನಾದರೆ ಬೆಸ್ಟು, ಬೇರೆಯವರಾದರೆ ಬೆಸ್ಟು, ಇಂಥವ್ರಾದ್ರೆ ಭಾರಿ ಕೆಲಸ ಮಾಡ್ತಾರೆ, ವೆರಿ ಡೈನಾಮಿಕ್ಕು, ವೆರಿ ಇದು ಆಗೀಗಂತ. ಮತ್ತು ಹೊಗಳ ಭಟ್ರು ನಮ್ಮಲ್ಲಿ ಇರ್ತಾರಲ್ಲ, ನಮ್ಮ ಕ್ಷೇತ್ರದಿಂದ ಬಂದು ವಿರುದ್ಧ ಮಾಡಿದರು ಅಂದರೆ ಅವರು ಅದನ್ನ ಗಣನೆಗೆ ತಗೊಂಡು ಇವ್ರು ಮಾಡಿದ್ದಾರೆ ಅಂತಲ್ಲ. ಒಟ್ಟಿನಲ್ಲಿ ನಾನು ಸೀನಿಯಾರಿಟಿ ಇತ್ತು. ಚಿತ್ರದುರ್ಗ ಜಿಲ್ಲೆಗೆ ನಾನು ಮೊದಲನೇವನು, 7 ಸಾರಿ ಸತತವಾಗಿ ಗೆದ್ದಿರ್ತಕ್ಕಂಥವನು. ಅದರಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ 5 ಸಾರಿ ಗೆದ್ದಿರ್ತಕ್ಕಂಥವನು. ಆ ಸೀನಿಯಾರಿಟಿ ಮೇಲೆ ಸ್ವಲ್ಪ ಗೌರವ ಆ ಕ್ಷೇತ್ರಕ್ಕೆ ಕೊಡಬೇಕಾಗಿತ್ತು, ಆ ಜನಕ್ಕೆ ಕೊಡಬೇಕಾಗಿತ್ತು. ಅವರು ಅದನ್ನೇ ಕೊಡಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನೋವಾಗಿದೆ. ಬರೀ ಜೂನಿಯರ್ಸ್ಗೆ ನೀವು ಕನ್ಸಿಡರ್ ಮಾಡೋದಾದರೆ ಮತ್ತು ಸೀನಿಯಾರಿಟಿ ಅಂತ ಯಾಕೆ ಕೊಡ್ತೀರಿ? ನಮ್ಗೆ ಯಾಕೆ ಟಿಕೆಟ್ಗಳು ಕೊಟ್ಟು ಮುಂದೆ ಗೆಲ್ಲಿಸ್ತಕ್ಕಂಥ ಪ್ರಯತ್ನ ನಾವು ಯಾಕೆ ಮಾಡಬೇಕು? ಇದು ಮನಸ್ಸಿಗೆ ನೋವಾಗುತ್ತಿದ್ದು. ಯಾಕಂದ್ರೆ ಸಣ್ಣವ್ರ ಮುಂದೆ ನಾವು ತಲೆ ಬಗ್ಸ್ತಕ್ಕಂಥ ಕೆಲಸ ಆಗೋಯ್ತೀಗ. ಪ್ರತಿ ಸಾರು ಚಿಕ್ಕವ್ರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹಿಂದೆ ಸುಧಾಕರ್ ಕೊಟ್ಟರು, ನಾವೇನು ಕಾಮೆಂಟೇ ಮಾಡಲಿಲ್ಲ. ಅವಾಗ್ಲೂ ಮಾನಸಿಕವಾಗಿ ನೋವಾಯಿತು. ಈಗಲೂ ಕೂಡ ಅದೇ ರೀತಿ ಮಾಡಿದರು. ಮತ್ತು ಯಾರನ್ನ ಕೇಳಕ್ಕೆ ಹೋಗೋಣ ನಾವು? ಈಗ ಯಾರನ್ನ ಕೇಳಬೇಕು ನಾವು? ಸರ್, ಈಗ ಎಲ್ಲ ಅಸಮಾಧಾನಿತವಾಗುತ್ತಿದ್ದ ಶಾಸಕರು ಒಂದೆಡೆ ಸೇರಿದ್ದೀರಾ, ಏನಾದರೂ ಚರ್ಚೆ ಮಾಡಿದ್ರಾ? ಏನಾದರೂ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಮುಂದೆ ಆಗ್ತೀರಾ? ಏನು ನಿಮ್ಮ ಮುಂದಿನ ನಡೆ ಏನು ಸರ್? ಆನೆಸ್ಟಾಗಿ ಹೇಳ್ತೀನಿ, ನಾವು ಭಾಳ ಅನಿರೀಕ್ಷಿತವಾಗಿ ಇಲ್ಲಿ ಬಂದು ಸೇರ್ಕೊಂಡಿರೋರು. ಅವ್ರು ಜಯಚಂದ್ರ ಅವ್ರಿಗೆ ನನಗೆ 25 ವರ್ಷದಿಂದ ಭಾಳ ಆಪ್ತರು. ನಾನು ಇಲ್ಲೆಲ್ಲ ಹೊರಗಡೆ ಹೋದ ಆನ್ ದ ವೇ ಟು ಮೈ ಹೌಸ್, ಅಟ್ಲೀಸ್ಟ್ ಜಸ್ಟ್ ಐ ವಾಂಟೆಡ್ ಕರ್ಟಸಿ ಕಾಲ್ ಅಂತೇಳಿ ಇಲ್ಲಿ ಬಂದೆ. ಮಾತಾಡ್ತಿರ್ಬೇಕಾದ್ರೆ ಅಪ್ಪಾಜಿ ನಾಡಗೌಡರು ಫೋನ್ ಮಾಡಿದರು, ಇಲ್ಲಿ ಗೋಪಾಲಕೃಷ್ಣ ಅವ್ರು ಬಂದರೆ, ನಾನು ಇಲ್ಲೇ ಇದ್ದೀನಿ ಅಂದರೆ. ಅವರು ನನಗೆ ಆಶ್ಚರ್ಯ, ಇವ್ರು ಹೆಂಗೆ ಬಂದುಬಿಟ್ರು ಇಲ್ಲಿಗೆ ಅಂತ. ನಿಮ್ಗೆ ಹೆಂಗೆ ವಾಸನೆ ಸಿಕ್ತೋ ಗೊತ್ತಿಲ್ಲ, ನಾವಿಲ್ಲಿ ಕೂತ್ಕೊಂಡಿರೋದು. ಕ್ಷೇತ್ರದ ಜನರಿಗೆ ಜೊತೆಗೆ ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ? ಜೊತೆಗೆ ಪಕ್ಷನಿಷ್ಠವಾಗಿದ್ದ ನನಗೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಮುಂದಿನ ನಡೆ ನಿಮ್ಮದು ಯಾವ ರೀತಿ ಇರುತ್ತೆ? ನಾನು ಇವೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಇದು ಹೊಸ್ದಾಗಲ್ಲ. 4-5 ಜನ ಮುಖ್ಯಮಂತ್ರಿಗಳು ನಾನು ನೋಡಿಬಿಟ್ಟೆ. ಎಲ್ಲರಿಷ್ಟೇ ಅರ್ಧಂಬರ್ಧ ವ್ಯಾಪಾರಗಳನ್ನು ನನಗೆ ಚೆನ್ನಾಗಿ ಗೊತ್ತಿತ್ತು. ಈ ಸಾರಿ ಕೂಡ ಆಗಲ್ಲ ಅಂತೇಳ್ಬಿಟ್ಟು ನಾನು ಊರಿಂದ ಬರಬೇಕಾದ್ರೆ ಯಾರು ಅಲ್ಲಿಗೆ ಬರಬೇಡ್ರಿ, ಯಾರಾದರೂ ಬಂದರೆ ಅರ್ಧ ಟೀನೂ ಕುಡಿಸಲ್ಲ, ನಿಮಗೆ ಕಾಫಿ ಕುಡಿಸಲ್ಲ ಅಂತ ಕೂಡ ಹೇಳಿದ್ದೀನಿ. ಆದರೆ ಇವತ್ತು ಒಂದು 15-20 ಜನ ಬಂದುಬಿಟ್ಟಿದ್ರು. ಅವ್ರನ್ನ ಕರ್ಕೊಂಡೋಗಿ ಉಡುಪಿ ಗ್ರ್ಯಾಂಡ್ನಲ್ಲಿ ಚೆನ್ನಾಗಿ ಊಟ ಮಾಡಿ ಕಳಿಸ್ಬಿಟ್ಟಿನಿ. ನಾನು ಮೊದಲೇ ಹೇಳಿದ್ದೀನಿ ಯಾರು ಬರಬೇಡ್ರಿ ಅಂತ. ನೀವು ಬಂದಿರಪ್ಪ, ನನಗೇನು ಜವಾಬ್ದಾರಿ ಇಲ್ಲ, ಯಾರು ಹಂಗೆ ಬಂದ್ರೆ ಹಂಗೆ ವಾಪಸ್ ಹೋಗ್ರಿ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಮಂತ್ರಿಗಿರಿ ಕೊಡಲ್ಲ, ಇವರು ಮಾಡಲ್ಲ. ಸೀನಿಯಾರಿಟಿ, ಹಿರಿಯರು, ಈ ಅನುಭವಗಳು ಇದಕ್ಕೂ ಪ್ರಯೋಜನ ಇಲ್ಲ. ಸರ್, ಏನಾದರೂ ಹೈಕಮಾಂಡ್ನ ಭೇಟಿ ಮಾಡ್ತೀರಾ ಅಥವಾ ಏನಾದರೂ ಮಾಜಿ CM ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಏನೋ ಭೇಟಿ ಮಾಡೋದಕ್ಕೆ ಏನಾದರೂ ಮುಂದಾಗ್ತೀರಾ ಮುಂದಿನ ದಿನದಲ್ಲಿ? ಏನು ಮಾಡೋದು ಸರ್, ಹೋಗಿ ಎಲ್ಲ ಮುಗಿದೋಗಿದೆಯಲ್ಲ ಈಗ.
ಸಿನಿಮಾ ಶೂಟಿಂಗಾಗಿ ಸಿನಿಮಾ ತೆರೆ ಮೇಲೆ ಬಿದ್ದ ಮೇಲೆ ಇನ್ನೇನು ಚೇಂಜ್ ಮಾಡೋಕ್ಕೆ, ಅದರಲ್ಲಿ ಒಂದು 2-3 ಉಳಿಸ್ಕೊಂಡಿದ್ರೆ ಏನಾದ್ರು ಕೇಳ್ಬೋದಾಗಿತ್ತು. 20 ಕ್ಲೋಸ್ ಮಾಡಿಬಿಟ್ಟಾರಲ್ಲ. ನಿಗಮ ಮಂಡಳಿಗೆ ಏನಾದರೂ ಪ್ರಯತ್ನ ಪಡ್ತೀರಾ ಅಂತ? ಅಲ್ಲ ಸರ್, 7 ಸರ್ ನಾನು ನಿಗಮ ನಂಜುಂಡಪ್ಪ ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿದ್ದೆ, KHDC ಚೇರ್ಮನ್ರಾಗಿದ್ದೆ, ಆಮೇಲೆ ಇನ್ಯಾವುದೋ ಡೆಪ್ಟಿ ಸ್ಪೀಕರಾಗಿ ಕೆಲಸ ಮಾಡಿರೋನು, ಇನ್ನು ಬೇರೆ ಬೇರೆ ಮಂಡಳಿಗಳಲ್ಲಿ ಮೆಂಬರಾಗಿ ಕೆಲಸ ಮಾಡಿರೋನು. ಈಗ ಮತ್ತೆ ನಿಗಮ ಮಂಡಳಿ ಜನ ಏನಂತಾರೆ ನನಗೆಲ್ಲಿ ಕಾರ್ಯಕರ್ತರು ಏನಂತ ಇವನನ್ನು ಆಚೆಗೀಚೆ ಕೈತೆ ಇಲ್ಲ ಅಂತ ಅಂತಾರೆ ಅಷ್ಟೇ. ಅಂಥವೆಲ್ಲ ಮಾಡೋಕ್ಕೆ ಹೋದ್ರೆ ನಾವು ದೇವ್ರು ಕೊಟ್ಟಿರೋ ತುತ್ತು ಸರ್ ಇದು, ಆ ತುತ್ತನ್ನೇ ಇದು ಭಾರಿ ಮಹಾ ಪ್ರಸಾದ ಅಂತ ತಿಳ್ಕೊಂಡು ನಾನು ಊಟ ಮಾಡ್ತೀನಿ. MLA ಆಗಿದ್ದೆ, ನಾನು ಜನ ನನ್ನ ನಂಬಿದ್ದಾರೆ, ಅವ್ರಿಗೇನು ಸರ್ವಿಸ್ ಕೊಡಬೇಕು ಅದನ್ನು ನಿಯತ್ತಾಗಿ ನ್ಯಾಯಸಮ್ಮತವಾಗಿ ಸಿಗ್ತಕ್ಕಂಥ ಕೆಲಸ ಮಾಡಿ ಅವಧಿ ಪೂರೈಸ್ತೀನಿ. ಇದಿಷ್ಟು ಶಾಸಕರಾದಂಥ ಗೋಪಾಲ್ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಇನ್ನು ರಾಜ್ಯ ಸಚಿವ ಸಂಪುಟ ಪುನರಚನೆ ವೇಳೆ ಹಿರಿಯರಾದ ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಶಿರಾ ಶಾಸಕ TB ಜಯಚಂದ್ರ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. PNS ವಿಸ್ತಾರ ಜೊತೆ ಮಾತಾಡಿದ್ದಾರೆ. ಆರಂಭದಲ್ಲಿ ಇವರ ಹೆಸರು ಸ್ಪೀಕರ್ ಲಿಸ್ಟ್ನಲ್ಲಿ ಕೇಳಿಬಂತು, ಕೊನೆಗೆ ಅದು ಕೂಡ ಇಲ್ಲ. ಸೊ ಅವರ ಅಸಮಾಧಾನದ ಪರ್ವ ಹೇಗಿದೆ? ಹ್ಯಾವ್ ಅ ಲುಕ್. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಅದರಲ್ಲಿ ಏನು ಪಟ್ಟಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಉಸುಬ್ರೆ ಇದ್ದಾರೆ, ಜೊತೆಗೆ ಹಿರಿಯ ಶಾಸಕರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಬನ್ನಿ, ನಮ್ಮ ಜೊತೆ TB ಜಯಚಂದ್ರ ಇದ್ದಾರೆ, ಬನ್ನಿ ಮಾತಾಡ್ತಾವನ. ಸರ್, ಪಟ್ಟಿಯಲ್ಲಿ ಲಿಸ್ಟ್ನ ನೋಡ್ತಿದ್ರೆ ಎಲ್ಲ ಉಸುಬ್ರೆ ಇದ್ದಾರೆ, ಹಿರಿಯ ಶಾಸಕರನ್ನ ಕಡೆಗಣನೆ ಸರ್ ಇದೆ. ಹಿರಿಯ ಶಾಸಕರೆಲ್ಲ ಅತ್ಯಂತ ಪ್ರಾಮಾಣಿಕ ಕಾಂಗ್ರೆಸ್ಸನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಎಲ್ಲಿಂದಲೋ ಆಕಾಶದಿಂದ ಬಂದಿರೋರೆಲ್ಲರೂ ಕೂಡ ಅವರನ್ನು ನಾವು ಪಕ್ಷದ ಮುಖಂಡರುಗಳು ಅಂತೇಳಿ, ಸರ್ಕಾರದ ಪ್ರತಿನಿಧಿಗಳು ಅಂತೇಳಿ ಹೇಳೋದಕ್ಕೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಆಗಿದೆ. ಈ ಉಸಿರುಗಟ್ಟ ವಾತಾವರಣ ಆಗಿರ್ತಕ್ಕಂಥದ್ದಕ್ಕೆ ತುಂಬ ಬೇಸರ ಆಗಿರ್ತಕ್ಕಂಥವ್ರು ನನ್ನ ಸಮಾಜದ ಮುಖಂಡರುಗಳು ಮತ್ತು ಕ್ಷೇತ್ರದ ಮತದಾರರು. ಹಾಗಾಗಿ ಈ ಉಸಿರುಗಟ್ಟ ವಾತಾವರಣದಿಂದ ಹೊರಬನ್ನಿ, ಗೆಲ್ಲಿಸೋದು ಬಿಡೋದು ನಾವು ಅಂತೇಳಿ ನನ್ನನ್ನು ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಂದು ನಿಮ್ಮ ನಿವಾಸದಲ್ಲಿ ಅಸಮಾಧಾನ ಶಾಸಕರೆಲ್ಲ ನಿಮ್ಮನ್ನು ಭೇಟಿ ಆಗ್ತಿದ್ದಾರೆ. ಏನು ಸರ್ ಮುಂದಿನ ನಡೆ ಏನಿರುತ್ತೆ? ಎಲ್ಲರೂ ಕೂಡ ಕೂತು ಚರ್ಚೆ ಮಾಡ್ತೀವಿ. ರಾಜಕೀಯ ನಿಂತ ನೀರಲ್ಲ, ರಾಜಕೀಯ ನಿಂತು ನೀರ್ತದೆ ಅಥವಾ ನಾವು ರಾಜಕೀಯದಲ್ಲಿ ಯಾವ ಬೆದರಿಕೆಗೆ ಗುಡ್ಡು ಬೆದರಿಕೆ ಎದುರ್ತಕ್ಕಂಥವ್ರಲ್ಲ. ನಾವು ಯಾವತ್ತೂ ಕೂಡ ಮತಕ್ಷೇತ್ರದಲ್ಲಿ ಜನರನ್ನು ಉಳಿಸ್ಕೊಂಡು ಭಾವನೆಗಳು ತಕ್ಕನಾಗಿ ಬೆಳೆದಂಥವ್ರು. ಹಾಗಾಗಿ ನಾವು ಮುಂದೆ ನಡವಳಿಕೆಯಲ್ಲಿ ಏನು ಥರ ಬರ್ತದೆ ನೋಡೋಣ. ಕ್ಷೇತ್ರದ ಮತದಾರರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಈಗ TB ಜಯಚಂದ್ರ ಅವರ ಹಿರಿತನ, ಜೊತೆಗೆ ಪಕ್ಷ ನಿಷ್ಠೆ, ಇವನ್ನೆಲ್ಲ ಯಾಕೆ ಹೈಕಮಾಂಡ್ ಕನ್ಸಿಡರ್ ಮಾಡಲಿಲ್ಲ ಸರ್? ಅದು ಅವರ ಅರ್ಥ ಮಾಡ್ಕೋಬೇಕು. ಪಕ್ಷದ ಮುಖಂಡರುಗಳು, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರುಗಳು, ರಾಷ್ಟ್ರ ಮಟ್ಟದಲ್ಲಿ ಮುಖಂಡರುಗಳು ಕೂಡ ಅವರ ಆತ್ಮಾವಲೋಕವನ್ನು ಮಾಡ್ಕೋಬೇಕು. ರಾಜಕೀಯ ಮೂಲ ಕಾಂಗ್ರೆಸ್ಗರಂತ ಏನು TB ಜಯಚಂದ್ರ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಈಗ ಹೊರಗಡೆ ಬಂದಿರತಕ್ಕಂಥವ್ರಿಗೆ, ಈ ಪಟ್ಟಿಯಲ್ಲಿ ಬಂದಿರತಕ್ಕಂಥ ಹೊರಗಡೆ ಬಂದಿರತಕ್ಕಂಥವ್ರಿಗೆ ಹೆಚ್ಚು ಅವಕಾಶ ಕೊಡಲ್ಲ. ಮೂಲ ಕಾಂಗ್ರೆಸ್ನವರಾಗಿರೋದೇ ದೊಡ್ಡ ಅವಮಾನ ಆಗಿದೆ ಇಲ್ಲಿ. ಆ ಥರ ಭಾವನೆ ಬರ್ತಾ ಇದೆ. ತಮ್ಮ ನಡೆ ಏನು ಸರ್? ಏನು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ತೀರಾ ಅಥವಾ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಲ್ಲ. ಕ್ಷೇತ್ರದ ಮತದಾರರಿದ್ದಾರೆ, ಅವ್ರ ಜೊತೆಯಲ್ಲಿ ಸ್ಪಂದಿಸ್ತಾನೆ. ಸರ್, ಈಗಾಗಲೇ ಹಲವು ಶಾಸಕರು ಏನು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ಸುಮಾರು ಒಂದು 10ಕ್ಕೂ ಹೆಚ್ಚು ಜನ ಶಾಸಕರು ನಿಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಏನೆಲ್ಲ ಚರ್ಚೆ ಮಾಡಿದ್ರಿ? ಏನಾರ ನಿರ್ಧಾರ ತಗೊಂಡ್ರ ಸರ್? ನಾವು ಇನ್ನೂ ನಿರ್ಧಾರಗಳು ತಗೊಂಡಿಲ್ಲ. ಎಲ್ಲದೂ ಯಾಕೆ ವಿದ್ಯಮಾನಗಳು ಈ ಥರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿ ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಯಾಕೆ ಪಕ್ಷ ಕನ್ಸಿಡರ್ ಮಾಡ್ತಿಲ್ಲ? ಏನಾಯಿತು? ಎಲ್ಲಿ ಏನಾದರೂ ಒಳ ರಾಜಕೀಯ ಏನಾದರೂ ಪೆಟ್ಟನೋ ಒಳ ಏಟೇನಾದರೂ ಬಿತ್ತ TB ಜಯಚಂದ್ರ ಅವ್ರಿಗೆ? ನನಗೆ ಇಲ್ಲಿವರೆಗೂ ಅನುಮಾನ ಬಂದಿರಲಿಲ್ಲ. ಇವತ್ತು ಪಟ್ಟಿ ನೋಡಿದಾಗ ನನಗೆಲ್ಲ ರೀತಿಯಾದಂಥ ಅನುಮಾನಗಳು ಬರ್ತಾ ಇದೆ. ಇದಿಷ್ಟು TB ಜಯಚಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಯಶವಂತರಾಯ್ ಪಾಟೀಲ್ ಅವರ ಸರದಿ ಇವಾಗ ಅವರ ಅಸಮಾಧಾನದ ಪೀಕ್ ಯಾವ ಹಂತಕ್ಕೆ ಹೋಗಿದೆ, ಏನು ಹೇಳ್ತಾರೆ ಕೇಳೋಣ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ. ಮಾತಾಡಿದ್ರಿ ಸರ್, ರಾಜೀನಾಮೆ ಕೊಟ್ಟಿದ್ದೀರಾ? ರಾಜೀನಾಮೆ ಕೊಡೋ ಇದಕ್ಕೆ ಸ್ಟಿಕನ್ ಹಾಕ್ತೀರಾ ಸರ್? ಎಸ್, ರಾಜೀನಾಮೆ ಕೊಟ್ಟ ಬಳಿಕ ಸ್ಟಿಕಾನ್ ಆಗಲಿಲ್ಲ, ಮತ್ತು ರಾಜೀನಾಮೆ ಕೊಡಬೇಕು. ನಾನು ಕೊಟ್ಟ ಬಳಿಕ ಮುಗೀತದು. ಅಲ್ಲ, ಯಾವ್ದಾನ ಒಂದು ಬೋರ್ಡ್ ಚೇರ್ಮನ್ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತೀವಿ, ಈ ರೀತಿ ಮನವೊಲಿಕೆ ಮಾಡಿ ವಾಪಸ್ ತಗ್ಸೋ ಉದಾಹರಣೆ ಇದ್ದಾವೆ ಸರ್. 23ರಾಗೆ ಬೋರ್ಡ್ ಕಾರ್ಪೊರೇಷನ್ ಕೇಳಿದಾಕ್ರೆ ನಾನು ನಯವಾಗಿ ತಿರಸ್ಕಾರ ಮಾಡೋದು. ಈಗ ಒಪ್ಕೋತೀನ? ಆಮೇಲೆ ಬರೀ ನಾನು ಈ ಮಂತ್ರಿ ಸ್ಥಾನಕ್ಕೆ ಕೊಟ್ಟಿಲ್ಲ, ಇಡೀ ಪಕ್ಷದೊಳಗೆ ಏನು ನಡವಳಿಕೆಗಳನ್ನು ನಡೀತಾ ಇವೆ, ನಮ್ಮಂಥ ಅವ್ರ ಮೇಲೆ ಏನು ಗದಾಪ್ರಹಾರ ಆಗ್ತಾಯಿದೆ, ಪ್ರಾಮಾಣಿಕರಿಗೆ, ನಿಷ್ಠಾವಂತರಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ ಬಳಿಕ ಅನ್ನಕ್ಕೆ ಅನಿವಾರ್ಯವಾಗಿ ನಾನು ಈ ತೀರ್ಮಾನ ಮಾಡಿದ್ದೀನಿ. ಬರೀ ಸಚಿವ ಸ್ಥಾನಕ್ಕೆ ಅಷ್ಟೇ ಅಲ್ಲ, ಇಡೀ ಪಕ್ಷದೊಳಗೆ ಏನು ಒಂದು ವಾತಾವರಣ, ಉಸಿರುಗಟ್ಟು ವಾತಾವರಣ ಏನು ನಿರ್ಮಾಣ ಆಗಿದೆ, ಇಂಥದ್ರಲ್ಲಿ ಮುಂದುವರ್ಲಿಕ್ಕೆ ನಾನು ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಈಗ ನಿಮ್ಮ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಹೇಳ್ತಾ ಇರೋದು ಒಂದೇ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ MB ಪಾಟೀಲೇ ಕಾರಣ.
ಇರ್ಬೋದು ಅವ್ರ ಭಾವನೆ ಆ ರೀತಿ ಬಂದಿದೆ ಅಂದರೆ ನೂರಾರು ಜನರು ಸಾವಿರಾರು ಜನರ ಭಾವನೆ ಅದ ಅಂದರೆ ಇರ್ಬೋದು ಅದು. ಯಾಕೆ ಆ ರೀತಿ ಎಂ ಬಿ ಪಾಟೀಲ್ ಅವರು ಯಶವಂತರಾಯಗೌಡ ಪಾಟೀಲ್ ಅವ್ರನ್ನ ಇಷ್ಟು ಟಾರ್ಗೆಟ್ ಮಾಡ್ತಾರೆ? ಯಾಕೆ ಈ ರೀತಿಯಾದಂಥ ಒಂದು ಹಾಗೆ? ಅದು ಅವರಿಗೆ ಕೇಳಬೇಕಲ್ಲ. ನೀವು ಜಸ್ಟ್ ಆಸ್ಕ್ ಹಿಮ್, ಹಿ ಈಸ್ ದ ರೈಟ್ ಪರ್ಸನ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್. ಅವ್ರಿಗೆ ಕೇಳಿ. ಈಗ ಮುಂದಿನ ನಡೆ ಏನು ಸರ್? ಈಗ ರಾಜೀನಾಮೆ ಕೊಟ್ಟಿದ್ದೀರಾ, ಏನು ನೆಕ್ಸ್ಟ್? ನನ್ನ ಜನರ ಭಾವನೆಗಳನ್ನು ತಿಳ್ಕೊಂಡು ನಾನು ತೀರ್ಮಾನಕ್ಕೆ ಬರ್ತೀನಿ. ಸರ್, ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನೋದಕ್ಕೆ ಯಾರು ಕ್ಲಾರಿಟಿ ಕೊಟ್ಟರೆ ಸರ್? ಇಂಥ ಕಾರಣಕ್ಕೆ ನಿಮಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೇನು ಯಾರು ಕ್ಲಾರಿಟಿ ಕೊಟ್ಟಿಲ್ಲ ಮತ್ತು ನಾನು ಯಾರು ಕ್ಲಾರಿಟಿ ನಿರೀಕ್ಷೆನೂ ಮಾಡಂಗಿಲ್ಲ. ಅದರ ಅವಶ್ಯಕತೆ ಅಗತ್ಯತೆ ಇಲ್ಲ. ಪಕ್ಷಕ್ಕೆ ಒಂದು ವೇಳೆ ಗುಡ್ ಬೈ ಸರ್, ಇಲ್ಲಿಗೆ ಮುಗೀತಾ ಕಾಂಗ್ರೆಸ್ಗೂ ಯಶವಂತರಾಯಗೌಡ ಪಾಟೀಲ್ರಿಗೂ ಸಂಬಂಧ? ನನ್ನ ಜನ ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀನಿ. ಸೊ ಇದಿಷ್ಟು ಯಶವಂತರಾಯಗೌಡ ಪಾಟೀಲ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಹರೀಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಇವತ್ತಿನ ಇಷ್ಟು ಹೈ ಡ್ರಾಮಾ ನೋಡಿದಾಗ ನನಗನ್ಸಿದ್ದು ಇಷ್ಟೇ, ಈ ಟೀಮ್ ಕಟ್ಟಕ್ಕೆ ಇಷ್ಟೊಂದು ಒದ್ದಾಡ್ಬಿಟ್ರ ಅಂತ. ಚಿಕ್ಕಮಗಳೂರು ಜನಕ್ಕೆ ಉತ್ತರ ನೀವು ಕೊಡಬೇಕು. ನಿಮ್ಮ MLA ಗಳಿಗೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕಮಗಳೂರಿಗೆ ಉತ್ತರ ಕೊಡಬೇಕಾಗುತ್ತೆ. 5 ಬರ್ಕೊಟ್ರಲ್ರಿ, ಗುತ್ತಿಗೆ ಬರ್ಕೊಟ್ರು ಕಾಂಗ್ರೆಸ್ನವ್ರಿಗೆ. BJP ಸ್ಟ್ರಾಂಗ್ ಬೆಲ್ಟ್ ಅಂತ ಅನಿಸ್ಕೊಂಡಿದ್ದ ಭಾಗದಲ್ಲಿ ಒಬ್ಬ ಮಂತ್ರಿ ಅಂತ ಬೇಡವಾ ನಮಗೆ? ಅಟ್ಲೀಸ್ಟ್ ಒಂದು ಆಯ್ತು. ಹೆಣ್ಮಕ್ಳು ವಿಚಾರಕ್ಕೆ ಬರೋಣ. ಒಂದು ಹೆಣ್ಣು ಗತಿ ಇಲ್ದಂಗೆ ಆಗ್ಬಿಡ್ತಾ? ಒಬ್ಬ ಮಹಿಳಾ ಮಿನಿಸ್ಟರ್ ಅನ್ನೋದೇ ಆಗ್ಲಿಲ್ವಲ್ಲ ನಿಮ್ಮ ಕೈಲಿ? ಒಬ್ಬ ಹೆಣ್ಮಕ್ಳನ್ನ ಮಂತ್ರಿಯಾಗಿ ಮಾಡೋಕ್ಕಾಗ್ಲಿಲ್ವಲ್ಲ? ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ಅನಿಸ್ಕೊಬಿಡ್ತಲ್ಲ ಕಾಂಗ್ರೆಸ್ನಲ್ಲಿ ಈ ಸಲ ಅಂತ. ಮಾತೆತ್ತಿದ್ರೆ ಸಮಾನತೆ ಲಿಂಗ ಸಮಾನತೆ 2,000 ರೂಪಾಯಿ ಕೊಡ್ತೀವಿ ಫ್ರೀ ಬಸ್ಸು ಅಂತ. ರಾಜಕೀಯದಲ್ಲಿ ಅಷ್ಟೊಂದು ಬರ ಬಂದಿದೆಯಾ ಹೆಣ್ಮಕ್ಳಿಗೆ? ಚಿಕ್ಕಮಗಳೂರು ಜನಕ್ಕೆ ನೀವು ಉತ್ತರ ಕೊಡಬೇಕು. 5 ಗುತ್ತಿಗೆ ಬರೆದು ಕೊಟ್ರಲ್ಲ, ಎಲ್ಲಿ ಕೊಟ್ರಿ? ಒಬ್ರಿಗಾದ್ರು ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಹಾಕಿ ಲಾಸ್ಟಿಗೆ ಕೈ ಬಿಡ್ತೀರಾ ಅಂದರೆ ಇದಕ್ಕಿಂತ ಅವಮಾನ ಇದೆಯೇನ್ರಿ? ಇದು ಬರೀ ಚಿಕ್ಕಮಗಳೂರು ಜನಕ್ಕೆ ಮಾಡಿದ ಅವಮಾನ ಅಂತ ಅಲ್ಲ, ಇದು ಹೆಣ್ಮಕ್ಳಿಗೆ ಮಾಡಿದ ಅವಮಾನ ಅಂತ ಕನ್ಸಿಡರ್ ಮಾಡಲ್ವಾ ಜನ? ಕೇಳಲ್ವಾ ಪ್ರಶ್ನೆಯನ್ನ? ಇದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ. ಓಕೆ, ಇನ್ನೊಂದು ಉಳಿಸ್ಕೊಂಡಿದ್ದಾರೆ. ಆ ಒಂದನ್ನು ಏನು ಮಾಡ್ತಾರೆ, ಯಾರಿಗೆ ಕೊಡ್ತಾರೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಕಾದು ನೋಡೋಣ. ಬಟ್ ರಾಜಕೀಯದಲ್ಲಿ ಹೆಣ್ಮಕ್ಳಿಗೆ ಇಷ್ಟೊಂದು ಬರ ಬಂದ್ಬಿಡ್ತಾ? ಯಾರಿಗೋ ಅವ್ರಿಗೆ ಕೊಡ್ಲಿಲ್ವಂತೆ ಮಿನಿಸ್ಟ್ರಿಗಿರಿ, ಇವ್ರಿಗೆ ಕೊಡ್ಲಿಲ್ವಂತೆ, ಅದಕ್ಕೆ ಸೀಮೆಣ್ಣೆ ಕುಡಿದ್ರಂತೆ, ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಅಂತ ಕೇಳಿದ್ವಿ. ಹೆಣ್ಮಕ್ಳು ವಿಚಾರದಲ್ಲಿ ಒಂದು ಲೋಟ ನೀರು ಕುಡಿಯೋಕ್ಕೂ ಯಾರು ರೆಡಿ ಇಲ್ವಲ್ಲ ಅಂತ, ಹಂಗಂತ ಮಾಡಬೇಕು ಇದನ್ನೆಲ್ಲ ಅಂತ ಹೇಳ್ತಾ ಇಲ್ಲ. ಈ ಹೈ ಡ್ರಾಮಾಗಳನ್ನು ಮೊದಲು ಸೈಡಿಗೆ ಹಾಕ್ಬಿಡಿ. ಬಟ್ ಹೆಣ್ಮಕ್ಳು ಅಂದಾಗ ಟೇಕನ್ ಫಾರ್ ಗ್ರಾಂಟೆಡ್ ಆ ರಾಜಕೀಯದಲ್ಲಿ. ಚಿಕ್ಕಮಗಳೂರು ಮತ್ತು ಹೆಣ್ಮಕ್ಳು ಅಂತ ಬಂದಾಗ ಅದೇನು ಲೆಕ್ಕಾಚಾರ ಹಾಕಿದ್ರು ಅರ್ಥ ಆಗಲಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.